ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ರೀತಿಯ ಜನರನ್ನ ಭೇಟಿಯಾಗ್ತೇವೆ ಅಲ್ವಾ? ಹೌದು, ಖಂಡಿತ. ಕೆಲವರು ನಮ್ಮ ಮುಂದೆ ನಿಂತು ನೀವು ಮಾಡಿದ್ದು ಸರಿ, ನೀವು ಹೇಳಿದ್ದೇ ಅದ್ಭುತ ಅಂತ ಹೊಗಳುತ್ತಾರೆ. ಅವರ ಮಾತು ಕೇಳೋಕೆ ತುಂಬಾ ಸಿಹಿಯಾಗಿರುತ್ತೆ. ಆದ್ರೆ ಕಾಲಕ್ರಮೇಣ ಅವರ ಸಂಗಡವೇ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಿರ್ತದೆ, ನಮ್ಮನ್ನು ದುರ್ಬಲರನ್ನಾಗಿಸ್ತಿರ್ತದೆ. ಹೌದು, ಇದು ಬಹಳ ಸೂಕ್ಷ್ಮವಾದ ಅನುಭವ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ರೀತಿಯ ಜನರಿರ್ತಾರೆ. ಸರಿ. ಅವರು ಕಟುವಾಗಿ ಮಾತನಾಡಬಹುದು, ನಮ್ಮ ತಪ್ಪುಗಳನ್ನು ನೇರವಾಗಿ ಎತ್ತಿ ತೋರಿಸಬಹುದು. ಆದರೆ ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ಬೇರೆ ಯಾರೂ ಇಲ್ಲದಿದ್ದಾಗ ಅವರೇ ನಮ್ಮ ಬೆನ್ನಿಗೆ ನಿಂತು ಧೈರ್ಯ ತುಂಬುತ್ತಾರೆ. ಆಗ ನಮ್ಗೆ ಅರ್ಥವಾಗುತ್ತದೆ ಯಾರು ನಿಜವಾದ ಸ್ನೇಹಿತ, ಯಾರು ಶತ್ರು ಅಂತ. ಖಂಡಿತ. ಯಾರು ನಮ್ಮನ್ನು ಬಾಹ್ಯವಾಗಿ ಹೊಗಳ್ತಾರೋ ಅವರಲ್ಲ, ಯಾರು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ತಾರೋ ಅವರೇ ನಿಜವಾದ ಮಿತ್ರರು. ಹೌದು ಹೌದು. ಇದೇ ವಿಚಾರವನ್ನು ಇಂದಿನ ಮುರಡಿಯಲ್ಲಿ ಬಾಬಾ ಬಹಳ ಮಧುರವಾಗಿ ನಮ್ಮ ಜೀವನದ ದೊಡ್ಡ ಸತ್ಯಕ್ಕೆ ಹೋಲಿಸಿದ್ದಾರೆ. ಓಹೋ. ಅವರು ಹೇಳ್ತಾರೆ, ಖುದಾ ನಿಮ್ಮ ಮಿತ್ರ, ರಾವಣನು ನಿಮ್ಮ ಶತ್ರು ಅಂತ. ಆಹಾ, ಇದು ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಮಾತು. ಹೌದು. ನಮ್ಮ ಜೀವನದ ಅತಿ ದೊಡ್ಡ ಸ್ನೇಹಿತ ಮತ್ತು ಅತಿ ದೊಡ್ಡ ಶತ್ರು ಯಾರು ಅನ್ನೋದನ್ನ ಗುರುತಿಸುವುದೇ ಬಹುಶಃ ಮೊದಲ ಹೆಜ್ಜೆ. ಖಂಡಿತವಾಗಿಯೂ. ಇದೇ ಚಿಂತನೆಯೊಂದಿಗೆ ಇಂದಿನ ಮುರಳಿಯಲ್ಲಿ ಕೇಳಲಾದ ಮೊದಲ ಪ್ರಶ್ನೆಯೇ ಬಹಳ ಆಳವಾಗಿದೆ. ಬಾಬಾ ಕೇಳ್ತಾರೆ, ಯಾವ ಮಕ್ಕಳಿಗೆ ಅನೇಕರ ಆಶೀರ್ವಾದಗಳು ಸ್ವತಃವಾಗಿ ಸಿಗ್ತಾ ಇರ್ತವೆ? ಇದೊಂದು ಬಹಳ ಪ್ರಮುಖವಾದ ಪ್ರಶ್ನೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ತೀವಿ, ಒಳ್ಳೆಯ ಕೆಲಸಗಳನ್ನು ಮಾಡ್ತೇವಿ. ಆದ್ರೂ ಕೆಲವೊಮ್ಮೆ ಮನಸ್ಸಿನ ಮೂಲೆಯಲ್ಲಿ ನಾನಿಷ್ಟೆಲ್ಲಾ ಮಾಡಿದ್ರೂ ನನಗೆ ಯಾಕೆ ಯಾರ ಬೆಂಬಲ ಸಿಗ್ತಾ ಇಲ್ಲ, ಯಾಕೆ ಆಶೀರ್ವಾದ ಸಿಗ್ತಾ ಇಲ್ಲ ಅನ್ನೋ ಒಂದು ಸಣ್ಣ ನೋವು ಕಾಣಿಸ್ಕೊಳ್ಬಹುದು. ಹೌದು, ಇದು ಬಹಳ ಸಹಜವಾದ ಭಾವನೆ. ಹೌದು. ಪ್ರಶಂಸೆ ಅಥವಾ ಮನ್ನಣೆ ಸಿಗದಿದ್ದಾಗ ನಿರಾಸೆಯಾಗುವುದು ಸಹಜ. ಹಾಗಾದ್ರೆ ಈ ಮುರಳಿ ಅದಕ್ಕೆ ಯಾವ ಉತ್ತರವನ್ನು ಕೊಡುತ್ತೆ? ಆಶೀರ್ವಾದವನ್ನು ಗಳಿಸಲು ಏನಾದರೂ ಸೂತ್ರವಿದೆಯೇ? ಹೌದು. ಇದಕ್ಕೆ ಬಾಬಾ ಒಂದು 3 ಹೆಜ್ಜೆಗಳ ಸ್ಪಷ್ಟವಾದ ಮಾರ್ಗವನ್ನೇ ತೋರಿಸಿದ್ದಾರೆ. 3 ಹೆಜ್ಜೆಗಳು? ಹೌದು. ಅದರಲ್ಲಿ ಮೊದಲನೇದು ಯಾವ ಮಕ್ಕಳು ನೆನಪಿನಲ್ಲಿರ್ತಾರೆ ಅಂತ. ನೆನಪಿನಲ್ಲಿರುವುದು. ಆದ್ರೆ ಇಲ್ಲಿ ನೆನಪು ಅಥವಾ ಯಾದಂದ್ರೆ ಅದು ಕೇವಲ ಹೇಳ್ತಾರೆ, ಯಾಂತ್ರಿಕವಾಗಿ ಒಂದು ಪದವನ್ನ ಜಪಿಸುವುದಲ್ಲ. ಒಂದು ನಿಮಿಷ. ನೆನಪು ಅಥವಾ ಯಾದ್ ಎಂಬ ಪದವನ್ನು ಸ್ವಲ್ಪ ವಿವರಿಸಬಹುದೇ? ಯಾಕಂದ್ರೆ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಇದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತವೆ. ಇಲ್ಲಿ ಇದರ ಅರ್ಥವೇನು? ಇದು ಧ್ಯಾನವೇ ಅಥವಾ ಪ್ರಾರ್ಥನೆಯೇ? ಉತ್ತಮವಾದ ಪ್ರಶ್ನೆ. ಇಲ್ಲಿ ಯಾದಂದ್ರೆ ಒಂದು ಪ್ರೀತಿಯ ಅಧಿಕಾರಯುತ ಸಂಬಂಧದ ನೆನಪು. ಓಹೋ. ತಂದೆ ಎಂಬ ಆಪ್ತತೆಯಿಂದ, ಪ್ರೀತಿಯಿಂದ ನೆನಪು ಮಾಡೋದು. ಆ ನೆನಪಿನಲ್ಲಿ ಮುಳುಗಿದಾಗ ನಮ್ಮ ಮನಸ್ಥಿತಿಯೇ ಉನ್ನತವಾಗುತ್ತೆ. ಸರಿ. ನಮ್ಮ ಆಲೋಚನೆಗಳು ಶುದ್ಧವಾಗುತ್ತವೆ. ಇದು ಕೇವಲ ಮಾನಸಿಕ ಕ್ರಿಯೆ ಅಲ್ಲ, ಇದೊಂದು ಆತ್ಮಿಕ ಅನುಭವ. ಓಹೋ, ಹಾಗಾದರೆ ಇದು ಸಂಬಂಧದ ಅನುಭೂತಿಯ ಹೊರತು ಕೇವಲ ಶಬ್ದಗಳ ಪುನರಾವರ್ತನೆ ಅಲ್ಲ. ಸರಿ, ಇನ್ನು ಎರಡನೇ ಹೆಜ್ಜೆ ಯಾವುದು? ಎರಡನೆಯದಾಗಿ ತಾವು ಪವಿತ್ರರಾಗುತ್ತಾರೆ. ಪವಿತ್ರರಾಗುವುದು? ಹೌದು. ನೆನಪಿನಿಂದ ಸಿಕ್ಕ ಆ ಆತ್ಮಿಕ ಶಕ್ತಿಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸಿಕೊಳ್ಳೋದು. ಅಂದ್ರೆ ನಮ್ಮ ಹಳೆಯ ಸಂಸ್ಕಾರಗಳನ್ನು, ಅಭ್ಯಾಸಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು. ಬಾಬಾರವರ ಶ್ರೀಮತದಂತೆ, ಅಂದ್ರೆ ಶ್ರೇಷ್ಠ ಮತದಂತೆ ನಡೆಯೋದು. ಶ್ರೀಮತ, ಇದು ಕೂಡ ಒಂದು ವಿಶಿಷ್ಟವಾದ ಪದ. ಅಂದ್ರೆ ಇದು ನಿಯಮಗಳ ಪಟ್ಟಿಯೇ ಅಥವಾ ಒಂದು ಮಾರ್ಗದರ್ಶನವೇ? ಈ ಪವಿತ್ರತೆ ಅನ್ನೋದು ಕೆಲವೊಮ್ಮೆ ಬಹಳ ಕಠಿಣವೆನಿಸಬಹುದು. ಇದರ ಅರ್ಥ ರಾತ್ರೋರಾತ್ರಿ ಪರಿಪೂರ್ಣರಾಗಬೇಕೆಂದೇ? ಇಲ್ಲ, ಖಂಡಿತ ಇಲ್ಲ. ಶ್ರೀಮತ ಅಂದ್ರೆ ಅದು ನಿಯಮಗಳ ಕಟ್ಟುನಿಟ್ಟಾದ ಪಟ್ಟಿಯಲ್ಲ, ಬದಲಾಗಿ ತಂದೆಯು ಮಕ್ಕಳಿಗೆ ಪ್ರೀತಿಯಿಂದ ಕೊಡುವ ಶ್ರೇಷ್ಠ ಸಲಹೆ. ಸರಿ. ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯದಂತಹ ಬಾಹ್ಯ ನಿಯಮವಲ್ಲ. ಅದರ ಆಳವಾದ ಅರ್ಥ ಮನಸ್ಸು, ಮಾತು ಮತ್ತು ಕೃತಿಯಲ್ಲಿ ಶುದ್ಧತೆ. ಮನಸ್ಸು, ಮಾತು, ಕೃತಿ. ಹೌದು. ಇದು ಒಂದು ನಿರಂತರವಾದ ಪ್ರಕ್ರಿಯೆ, ಒಂದು ಪುರುಷಾರ್ಥ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮಾಡುವ ಪ್ರಯತ್ನ. ಓ. ತಪ್ಪುಗಳು ಆಗಬಹುದು, ಆದ್ರೆ ಮತ್ತೆ ಎದ್ದು ನಿಂತು ಪ್ರಯತ್ನ ಮುಂದುವರಿಸುವುದೇ ಪುರುಷಾರ್ಥ. ಅರ್ಥವಾಯ್ತು. ಹಾಗಾದ್ರೆ ಇದು ಪರಿಪೂರ್ಣತೆಯ ಗುರಿಯಲ್ಲ, ಬದಲಾಗಿ ಆ ಗುರಿಯತ್ತ ಸಾಗುವ ಒಂದು ಪ್ರಯಾಣ. ನಿಖರವಾಗಿ. ಸರಿ, ಈಗ ಮೂರನೆಯ ಮತ್ತು ಅಂತಿಮ ಹೆಜ್ಜೆ. ಮೂರನೆಯದು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಇದು ಅತ್ಯಂತ ಮಹತ್ವದ ಅಂಶ. ಇದರರ್ಥ ನಾವು ತಿಳಿದುಕೊಂಡ ಜ್ಞಾನವನ್ನು ಕೇವಲ ಬಾಯಲ್ಲಿ ಹೇಳೋದಷ್ಟೇ ಅಲ್ಲ. ಇಲ್ಲಿ ನನಗೊಂದು ಸಂದೇಹ ಬರುತ್ತೆ.
ಅನ್ಯರನ್ನು ನನ್ನ ಸಮಾನ ಮಾಡುವುದು ಎಂಬ ಮಾತು ಕೇಳಲು ಸ್ವಲ್ಪ ಅಹಂಕಾರದಂತೆ ಧ್ವನಿಸ್ಬೋದು ಅಲ್ವಾ? ನಾನೇ ಸರಿ, ನೀನು ನನ್ನಂತಾಗು ಅಂತ ಹೇಳಿದಂತೆ ಆಗುವುದಿಲ್ವೇ? ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಹ್ಮ್ ಇಲ್ಲಿ ಸಮಾನ ಮಾಡುವುದು ಅಂದ್ರೆ ನಮ್ಮ ಅಭಿಪ್ರಾಯಗಳನ್ನು ಇನ್ನೊಬ್ಬರ ಮೇಲೆ ಹೇರುವುದಲ್ಲ, ಬದಲಾಗಿ ನಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ, ನಮ್ಮ ಶುಭ ಭಾವನೆಯ ಪ್ರಕಂಪನಗಳ ಮೂಲಕ ಅನ್ಯರಿಗ ಶಕ್ತಿ ನೀಡೋದು. ಪ್ರಕಂಪನಗಳ ಮೂಲಕ. ಹೌದು. ನಾವು ಪವಿತ್ರರಾದಾಗ ನಮ್ಮ ಶಾಂತ ಮತ್ತು ಸ್ಥಿರವಾದ ಸ್ಥಿತಿಯನ್ನು ನೋಡಿ ನಮ್ಮ ಸಂಪರ್ಕಕ್ಕೆ ಬಂದು ಅನ್ಯರೂ ಸಹ ಆಂತರಿಕ ಪರಿವರ್ತನೆಗೆ ಪ್ರೇರಣೆ ಪಡಿತಾರೆ. ಓಹೋ. ಇದು ಸೇವೆಯ ಅತ್ಯಂತ ಸಹಜ ಮತ್ತು ಶಕ್ತಿಶಾಲಿ ರೂಪ. ನಾವು ಯಾರನ್ನೂ ಬದಲಾಯಿಸಲು ಹೋಗುವುದಿಲ್ಲ, ನಮ್ಮನ್ನು ನೋಡಿದಾಗ ಅವರೇ ಬದಲಾಗಲು ಬಯಸ್ತಾರೆ. ಹೌದು ಹೌದು. ಆಗ ಅವರ ಹೃದಯದಿಂದ ಸಹಜವಾಗಿ ಆಶೀರ್ವಾದಗಳು ಹೊರಹೊಮ್ಮುತ್ತವೆ. ಅದ್ಭುತ. ಅಂದ್ರೆ ಆಶೀರ್ವಾದಗಳನ್ನು ಕೇಳಿ ಪಡೆಯುವುದಲ್ಲ, ನಮ್ಮ ಯೋಗ್ಯತೆಯಿಂದ ಸಹಜವಾಗಿ ಗಳಿಸುವುದು. ಖಂಡಿತ. ಅದಕ್ಕಾಗಿಯೇ ಬಾಬಾ, ಮಕ್ಕಳೇ, ಯಾವುದೇ ದೇಹದಾರಿಯನ್ನು ನೆನಪು ಮಾಡದೆ ನನ್ನ ಒಬ್ಬನನ್ನೇ ನೆನಪು ಮಾಡಿ ಎಂಬ ಶ್ರೀಮತವನ್ನು ಕೊಡ್ತಾರೆ. ಹೌದು. ದೇಹ ಮತ್ತು ದೇಹದ ಸಂಬಂಧಗಳನ್ನು ನೆನಪಿಸಿದಾಗ ನಮ್ಮ ಶಕ್ತಿ ಹಂಚಿ ಹೋಗ್ತದೆ. ಆದರೆ ಒಬ್ಬ ನಿರಾಕಾರ ತಂದೆಯನ್ನು ನೆನಪಿಸಿದಾಗ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿರವಾಗ್ತಿವೆ. ಬಹುಶಃ ಅದೇ ಸರ್ವ ಆಶೀರ್ವಾದಗಳ ಮೂಲ. ಖಂಡಿತ. ಇಂದಿನ ಜ್ಞಾನದ ಅಂಶಗಳಲ್ಲಿಯೂ ಬಾಬಾ ಇದೇ ಆತ್ಮಾಭಿಮಾನಿ ಸ್ಥಿತಿಯ ಬಗ್ಗೆ ಮತ್ತೆ ಮತ್ತೆ ನೆನಪಿಸಿದ್ದಾರೆ. ಓಂ ಶಬ್ದದ ಅರ್ಥವನ್ನು ಪುನಃ ಸ್ಪಷ್ಟಪಡಿಸಿದ್ದಾರೆ. ಓಂ ಅಂದ್ರೆ ನಾನು ಆತ್ಮನಾಗಿದ್ದೇನೆ ಮತ್ತು ಇದು ನನ್ನ ಶರೀರವಾಗಿದೆ ಅಂತ. ಹೌದು. ಈ ಒಂದೇ ಒಂದು ಸ್ಮೃತಿಯು ನಮ್ಮನ್ನು ದೇಹದ ಬಂಧನದಿಂದ ಎಷ್ಟು ಮೇಲೆತ್ತುತ್ತದೆ ಅಲ್ವಾ? ಇದು ಕೇಳಲು ಸರಳವೆನಿಸಿದ್ರೂ ಇದೊಂದು ದೊಡ್ಡ ತಾತ್ವಿಕ ಪ್ರಶ್ನೆಯನ್ನು ಎತ್ತುತ್ತೆ. ವಿಜ್ಞಾನವು ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಮೆದುಳಿನಿಂದ ಉತ್ಪನ್ನವಾಗ್ತದೆ ಅಂತ ಹೇಳುತ್ತೆ. ಹೌದು. ಆದರೆ ಈ ಚಿಂತನೆಯು ಪ್ರಜ್ಞೆ ಅಂದ್ರೆ ಆತ್ಮವು ಶರೀರದಿಂದ ಬೇರೆಯಾದದ್ದು, ಶರೀರವೆಂಬ ಕಾರಿನ ಚಾಲಕನಂತೆ ಅಂತ ಹೇಳುತ್ತೆ. ಈ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ಒಬ್ಬ ಸಾಮಾನ್ಯ ಕೇಳುಗನು ಹೇಗೆ ಸಮನ್ವಯಗೊಳಿಸಿಕೊಳ್ಳೋದು? ಇದು ತಾತ್ವಿಕವಾಗಿ ಬಹಳ ಆಳವಾದ ಚರ್ಚೆ. ವಿಜ್ಞಾನವು ಭೌತಿಕ ವಸ್ತುಗಳನ್ನು ಅಳೆಯುತ್ತೆ, ಆದರೆ ಆತ್ಮವು ಅಭೌತಿಕ ಶಕ್ತಿ. ಸರಿ. ಅದನ್ನು ಸ್ಥೂಲ ಕಣ್ಣುಗಳಿಂದ ಅಥವಾ ಉಪಕರಣಗಳಿಂದ ನೋಡಲು ಸಾಧ್ಯವಿಲ್ಲ. ಮುರಳಿಯು ಹೇಳುವುದೇನೆಂದ್ರೆ, ಇದನ್ನು ಜ್ಞಾನದ ಕಣ್ಣುಗಳಿಂದ ಅಂದ್ರೆ ಬುದ್ಧಿಯಿಂದ ಅರ್ಥ ಮಾಡ್ಕೊಂಡು ಯೋಗದ ಮೂಲಕ ಅನುಭವ ಮಾಡ್ಕೊಳ್ಬೇಕು. ಅನುಭವ. ಹೌದು. ಹೇಗೆ ಗಾಳಿಯು ಕಣ್ಣಿಗೆ ಕಾಣಿಸದಿದ್ದರೂ ಅದರ ಇರುವಿಕೆಯನ್ನು ನಾವು ಅನುಭವಿಸುತ್ತೇವೆಯೋ ಹಾಗೆಯೇ ಆತ್ಮದ ಅಸ್ತಿತ್ವವನ್ನು ಸ್ವಯಂ ಅನುಭೂತಿಯಿಂದಲೇ ಅರಿಯಲು ಸಾಧ್ಯ. ಆತ್ಮದಲ್ಲಿಯೇ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳು ಅಡಕವಾಗಿವೆ. ಶರೀರವು ಕೇವಲ ಒಂದು ಸಾಧನ. ಹಾಗಾದರೆ ಇದು ನಂಬಿಕೆಗಿಂತ ಹೆಚ್ಚಾಗಿ ಒಂದು ಆಂತರಿಕ ಪ್ರಯೋಗದ ವಿಷಯ. ಖಂಡಿತ. ಇದೇ ದೃಷ್ಟಿಕೋನದಿಂದ ನೋಡಿದಾಗ ನಾವೆಲ್ಲ ಆತ್ಮಗಳು ಸಹೋದರರು ಎಂಬ ಭಾವನೆಗೆ ಒಂದು ಹೊಸ ಆಯಾಮ ಸಿಗುತ್ತೆ. ಹೌದು. ಶರೀರದ ದೃಷ್ಟಿಯಿಂದ ನೋಡಿದ್ರೆ ಲಿಂಗ, ಜಾತಿ, ಧರ್ಮ, ರಾಷ್ಟ್ರ ಎಂಬ ಸಾವಿರಾರು ಭೇದಗಳು ಬರುತ್ತವೆ. ಆದರೆ ನಾವೆಲ್ಲರೂ ಒಂದೇ ಪರಮಾತ್ಮನ ಮಕ್ಕಳು. ಆತ್ಮಿಕ ಸಂಬಂಧದಲ್ಲಿ ಸಹೋದರರು. ಹೌದು. ಸಹೋದರರು ಅಂತ ಭಾವಿಸಿದಾಗ ವಿಶ್ವ ಬಂಧುತ್ವದ ಕಲ್ಪನೆಯು ಕೇವಲ ಒಂದು ಆದರ್ಶವಾಗಿ ಉಳಿಯದೆ ಒಂದು ವಾಸ್ತವಿಕ ಅನುಭವವಾಗಬಹುದು. ನಿಖರವಾಗಿ. ಇದೇ ಭಾವನೆಯು ಜಗತ್ತಿನ ಎಲ್ಲಾ ಸಂಘರ್ಷಗಳಿಗೆ ಮೂಲ ಪರಿಹಾರವಾಗಿದೆ. ಇದಾದ ನಂತರ ಬಾಬಾ ವಿಶ್ವನಾಟಕ ಚಕ್ರದ ಒಂದು ದೊಡ್ಡ ಚಿತ್ರಣವನ್ನು ನಮ್ಮುಂದೆ ಇಡುತ್ತಾರೆ. ಅವರು ಹೇಳ್ತಾರೆ, ಈಗ ಕಲಿಯುಗದ ಅಂತಿಮ ಸಮಯ. ಈ ಹಳೆ ಪ್ರಪಂಚವು ಈಗ ಬದಲಾಗಲೇಬೇಕು. ಹೌದು. ಒಂದು ಹಳೆಯ ಶಿಥಿಲವಾದ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟುವಂತೆ ಈಗ ಈ ದುಃಖಮಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸ ಸುಖಮಯ ಪ್ರಪಂಚವು ಸ್ಥಾಪನೆಯಾಗಲಿದೆ. ಈ ಹಳೆ ಪ್ರಪಂಚವನ್ನು ಮುರಳಿಯಲ್ಲಿ ರಾವಣ ರಾಜ್ಯ ಅಂತ ಕರೆಯಲಾಗಿದೆ ಮತ್ತು ಹೊಸ ಪ್ರಪಂಚವನ್ನು ರಾಮರಾಜ್ಯ ಅಂತ. ಈ ಪದಗಳು ನಮಗೆಲ್ಲರಿಗೂ ಚಿರಪರಿಚಿತ. ಹೌದು. ಆದರೆ ಇಲ್ಲಿ ರಾವಣ ಯಾರು? ನಾವು ಪ್ರತಿ ವರ್ಷ ದಸರಾದಲ್ಲಿ ರಾವಣನ ಪ್ರತಿಕೃತಿಯನ್ನು ಸುಡುತ್ತೇವೆ. ಆದರೂ ಅವನು ಮತ್ತೆ ಮತ್ತೆ ಬರುತ್ತಾನೆ. ಇದರ ಹಿಂದಿನ ರಹಸ್ಯವೇನು? ಹೌದು, ಇದೇ ಅತಿದೊಡ್ಡ ರಹಸ್ಯ. ಬಾಬಾ ಸ್ಪಷ್ಟಪಡಿಸ್ತಾರೆ, ರಾವಣನು 10 ತಲೆಗಳುಳ್ಳ ಹೊರಗಿನ ವ್ಯಕ್ತಿಯಲ್ಲ. ಹಾಗಾದ್ರೆ ನಮ್ಮೊಳಗೆ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ 5 ವಿಕಾರಗಳು ಮತ್ತು ಅವುಗಳ ಪರಿವಾರವೇ ರಾವಣನ ನಿಜವಾದ ಸ್ವರೂಪ. ಓಹೋ.
ನಾವು ಹೊರಗಿನ ಪ್ರತಿಕೃತಿಯನ್ನು ಸುಡುತ್ತೇವೆ, ಆದರೆ ನಮ್ಮೊಳಗಿನ ಈ ವಿಕಾರಗಳೆಂಬ ಶತ್ರುವನ್ನು ಜೀವಂತವಾಗಿಟ್ಟಿರುತ್ತೇವೆ. ಅದಕ್ಕಾಗಿಯೇ ರಾವಣನು ಎಂದಿಗೂ ಸಾಯುವುದಿಲ್ಲ. ಹಾಗಾದ್ರೆ ಇದು ಪುರಾಣದ ಪಾತ್ರಗಳ ಬಗ್ಗೆಯಲ್ಲ, ಇದು ನಮ್ಮ ಆಂತರಿಕ ಮನಸ್ಥಿತಿಯ ಬಗ್ಗೆ. ಖಂಡಿತ. ಗಾಂಧೀಜಿಯವರು ಕೂಡ ರಾಮರಾಜ್ಯ ಬೇಕು ಅಂತ ಹೇಳ್ತಿದ್ರು. ಅವರ ಕಲ್ಪನೆಯ ರಾಮರಾಜ್ಯವೆಂದರೆ ಎಲ್ಲರೂ ಸುಖ, ಶಾಂತಿ, ಪ್ರೀತಿಯಿಂದ ಇರುವ ಒಂದು ಆದರ್ಶ ಸಮಾಜ. ಹೌದು. ಈಗ ನಾವು ರಾವಣ ರಾಜ್ಯದಲ್ಲಿದ್ದೇವೆ. ಅಂದ್ರೆ ನಮ್ಮ ಸಮಾಜವು ವಿಕಾರಗಳ ಆಳ್ವಿಕೆಗೆ ಒಳಪಟ್ಟಿದೆ. ದ್ವೇಷ, ಅಶಾಂತಿ, ಭ್ರಷ್ಟಾಚಾರ ಎಲ್ಲೆಡೆ ತುಂಬಿದೆ. ಹೌದು. ಈ ರಾವಣ ರಾಜ್ಯದಲ್ಲಿ ಪತಿತರಾದ, ಅಂದ್ರೆ ವಿಕಾರಗಳಿಂದ ಮಲಿನರಾದ ಮಕ್ಕಳನ್ನು ಮತ್ತೆ ಪಾವನರನ್ನಾಗಿ ಮಾಡಲೆಂದೇ ಪತಿತ ಪಾವನ ಪರಮಾತ್ಮನು ಬಂದಿದ್ದಾರೆ. ಅವರು ಬಂದು ಒಂದೇ ಒಂದು ಆಜ್ಞೆಯನ್ನು ಮಾಡುತ್ತಾರೆ: ಮಕ್ಕಳೇ, ಪವಿತ್ರರಾಗಿ. ಮತ್ತೆ ಅದೇ ಪವಿತ್ರತೆಯ ವಿಷಯ ಬಂತು. ಹಾಗಾದ್ರೆ ಈ ಪತಿತ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ಹೋಗುವ ವಿಧಾನವಾದರೂ ಏನು? ಇದರ ಕಾರ್ಯವಿಧಾನವನ್ನು ಮುರಳಿ ಹೇಗೆ ವಿವರಿಸುತ್ತೆ? ವಿಧಾನವು ಬಹಳ ಸರಳವಾಗಿದೆ. ತನ್ನನ್ನು ಆತ್ಮ ಎಂದು ತಿಳಿದು ಪರಮಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ನೆನಪು ಮಾಡುವುದು. ಹೌದು. ಈ ನೆನಪಿನ ಯೋಗಾಗ್ನಿಯಲ್ಲೇ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿದ್ದ ಜನ್ಮಜನ್ಮಾಂತರಗಳ ವಿಕಾರಗಳ ತುಕ್ಕು ಸುಟ್ಟುಹೋಗ್ತದೆ. ಬಾಬಾ ಇಲ್ಲಿ ತಮೋಪ್ರಧಾನ ಮತ್ತು ಸತೋಪ್ರಧಾನ ಎಂಬ 2 ಪದಗಳನ್ನು ಬಳಸ್ತಾರೆ. ಹೌದು. ಈ ಪದಗಳನ್ನು ಸ್ವಲ್ಪ ವಿವರಿಸೋಣ. ಒಬ್ಬ ಹೊಸ ಕೇಳುಗನಿಗೆ ಇವು ತಾಂತ್ರಿಕ ಶಬ್ದಗಳಂತೆ ಅನಿಸಬಹುದು. ಇದಕ್ಕೆ ಯಾವುದಾದ್ರೂ ಒಂದು ಸರಳವಾದ ದೃಷ್ಟಾಂತ ಕೊಡಬಹುದೇ? ಖಂಡಿತ. ಒಂದು ಮೊಬೈಲ್ ಫೋನಿನ ಬ್ಯಾಟರಿಯನ್ನು ಕಲ್ಪಿಸಿಕೊಳ್ಳಿ. ಸರಿ. ಹೊಸದಿದ್ದಾಗ ಅದು 100% ಚಾರ್ಜ್ ಆಗಿರುತ್ತೆ. ಅದು ಸತೋಪ್ರಧಾನ ಸ್ಥಿತಿ. ಓಕೆ. ದಿನವಿಡೀ ಬಳಸಿದ ನಂತರ ಅದರ ಚಾರ್ಜ್ ಕಡಿಮೆಯಾಗಿ 5%ಕ್ಕೆ ಬರುತ್ತೆ. ಅದು ತಮೋಪ್ರಧಾನ ಸ್ಥಿತಿ. ಹಾಗೆಯೇ ಆತ್ಮವು ಸತ್ಯಯುಗದ ಆರಂಭದಲ್ಲಿ 100% ಪಾವನ ಶಕ್ತಿಶಾಲಿಯಾಗಿರುತ್ತೆ. ಇಡೀ ಚಕ್ರವನ್ನು ಪೂರೈಸಿ ಕಲಿಯುಗದ ಅಂತ್ಯಕ್ಕೆ ಬರುವಾಗ ಅದರ ಶಕ್ತಿಯೆಲ್ಲವೂ ಕ್ಷೀಣಿಸಿ ತಮೋಪ್ರಧಾನ ಸ್ಥಿತಿಗೆ ಬರುತ್ತೆ. ಸರಿ. ಈಗ ಪರಮಾತ್ಮನೆಂಬ ಪವರ್ ಹೌಸ್ನೊಂದಿಗೆ ನಮ್ಮ ಬುದ್ಧಿಯೋಗವನ್ನು ಜೋಡಿಸಿ ನೆನಪು ಮಾಡುವುದೇ ನಮ್ಮ ಆತ್ಮದ ಬ್ಯಾಟರಿಯನ್ನು ಮತ್ತೆ ರೀಚಾರ್ಜ್ ಮಾಡುವ ವಿಧಾನ. ವಾಹ್, ಇದು ಅತ್ಯುತ್ತಮವಾದ ದೃಷ್ಟಾಂತ. ಹಾಗಾದರೆ ಯೋಗ ಎನ್ನುವುದು ನಮ್ಮ ಆತ್ಮವನ್ನು ರೀಚಾರ್ಜ್ ಮಾಡುವ ಪ್ರಕ್ರಿಯೆ. ಹೌದು, ನಿಖರವಾದಿ. ಇದೇ ಯೋಗ ಬಲದಿಂದ ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವೀಕಾರಿಯಾಗಿ ಪವಿತ್ರವಾಗಿ ಜನ್ಮವಾಗುತ್ತದೆ. ಅಲ್ಲಿ ವಿಕಾರಗಳ ಹೆಸರೇ ಇರುವುದಿಲ್ಲ ಅಂತ ಮುರಳಿ ಹೇಳುತ್ತೆ. ಹೌದು. ಈ ಹೊಸ ಸೃಷ್ಟಿಯ ಕಾರ್ಯವನ್ನು ಪರಮಾತ್ಮನು ಹೇಗೆ ಮಾಡುತ್ತಾರೆ? ಬಾಬಾ ಹೇಳ್ತಾರೆ, ನಾನು ಭಾರತವನ್ನು ಈ ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಸ್ವರ್ಗವನ್ನಾಗಿ ಮಾಡುತ್ತೇನೆ. ಬ್ರಾಹ್ಮಣರ ಮೂಲಕ? ಹೌದು. ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮಂತಹ ಬ್ರಾಹ್ಮಣರನ್ನು ರಚಿಸಿ ನಮಗೆ ಈ ಜ್ಞಾನವನ್ನು ನೀಡಿ ನಮ್ಮಿಂದಲೇ ದೇವತೆಗಳನ್ನಾಗಿ ಮಾಡುತ್ತಾರೆ. ನಾವೇ ಪುರುಷಾರ್ಥದಿಂದ ನಮ್ಮನ್ನು ಪರಿವರ್ತಿಸಿಕೊಂಡು ಮುಂದೆ ಸತ್ಯಯುಗದ ದೇವತೆಗಳಾಗುತ್ತೇವೆ. ಈ ಚಿಂತನೆಯಲ್ಲಿ ಭಾರತಕ್ಕೆ, ಅಂದ್ರೆ ಭಾರತ ಭೂಮಿಲೆ ಒಂದು ವಿಶೇಷ ಮಹತ್ವವನ್ನು ಕೊಡಲಾಗಿದೆ. ಯಾಕೆ? ಯಾಕಂದ್ರೆ ಸ್ವಯಂ ಪರಮಾತ್ಮನು ಇದೇ ಭೂಮಿಯಲ್ಲಿ ಭಾರತದಲ್ಲಿಯೇ ಅವತರಿಸುತ್ತಾರೆ. ಓಹೋ. ಇಲ್ಲಿಯೇ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ಇದು ಸರ್ವೋತ್ತಮ ಭೂಮಿಯಾಗಿದೆ. ಸರಿ. ಇದರ ಜೊತೆಗೆ ಬಾಬಾ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಚ್ಚರಿಕೆಯ? ಅದೇನು? ಮುರಳಿಯಲ್ಲಿ ಉಲ್ಲೇಖಿಸಿದಂತೆ ಮುಂದೆ ಮಹಾವಿನಾಶದ ಸಮಯದಲ್ಲಿ ಜಗತ್ತಿನಲ್ಲಿ ಯುದ್ಧ ಮತ್ತು ನೈಸರ್ಗಿಕ ವಿಕೋಪಗಳು ಹೆಚ್ಚಾದಾಗ ಬೇರೆ ದೇಶಗಳಲ್ಲಿರುವವರಿಗೆ ಭಾರತಕ್ಕೆ ಮರಳಿ ಬರಲು ಬಹಳ ಕಷ್ಟವಾಗುತ್ತೆ. ಹೌದು. ಕೋಟಿಗಟ್ಲೆ ಹಣ ಕೊಟ್ಟರೂ ಬರಲು ಸಾಧ್ಯವಾಗೋದಿಲ್ಲ. ಇದು ಭಾರತ ಭೂಮಿಯ ಸುರಕ್ಷತೆ ಮತ್ತು ಮಹತ್ವವನ್ನು ಸೂಚಿಸುತ್ತೆ. ಇದು ಬಹಳ ಗಂಭೀರವಾದ ಮಾತು. ಇದನ್ನು ಅಕ್ಷರಶಃ ತೆಗೆದುಕೊಳ್ಳಬೇಕೇ ಅಥವಾ ಇದೊಂದು ಸಾಂಕೇತಿಕ ಎಚ್ಚರಿಕೆಯೇ? ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಿಂದ ದೂರವಿರುವವರಿಗೆ ಸತ್ಯದ ದಾರಿಗೆ ಮರಳುವುದು ಕಷ್ಟವಾಗುತ್ತದೆ ಎಂಬ ಅರ್ಥವೇ? ಇದನ್ನು 2 ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಒಂದು, ಭೌತಿಕ ಮಟ್ಟದಲ್ಲಿ ಆಗುವ ಬದಲಾವಣೆಗಳು. ಇನ್ನೊಂದು, ಆಧ್ಯಾತ್ಮಿಕವಾಗಿ ಅಂತಿಮ ಸಮಯದಲ್ಲಿ ಸತ್ಯವನ್ನು ಅರಿಯುವ ಅವಕಾಶವು ಸೀಮಿತವಾಗಿರುತ್ತದೆ ಎಂಬ ಎಚ್ಚರಿಕೆ. ಸರಿ. ಕೊನೆಯದಾಗಿ ಶಿವಜಯಂತಿಯ ರಹಸ್ಯವನ್ನು ಬಾಬಾ ತಿಳಿಸಿದ್ದಾರೆ. ಪರಮಾತ್ಮ ಶಿವನು ಭಾರತದಲ್ಲಿ ಅವತರಿಸುವುದರಿಂದ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ. ಹೌದು. ಆದ್ರೆ ಕಲಿಯುಗದಲ್ಲಿ ಶಿವನ ಜೊತೆ ಕೃಷ್ಣನ ಹೆಸರನ್ನು ಸೇರಿಸಿ
ಇಡೀ ಮಹಿಮೆಯನ್ನೇ ಮರೆಮಾಚಿಬಿಟ್ಟಿದ್ದಾರೆ ಅಂತ ಬಾಬಾ ಸ್ಪಷ್ಟಪಡಿಸ್ತಾರೆ. ಓಹೋ. ಸರ್ವರ ಸದ್ಗತಿದಾತನೂ ಒಬ್ಬ ನಿರಾಕಾರ ಶಿವ ತಂದೆಯೇ ಆಗಿದ್ದಾರೆ. ಧಾರಣೆಯ ಮೊದಲನೇ ಅಂಶದಿಂದಲೇ ಶುರು ಮಾಡೋಣ. ಸರಿ. ಶ್ರೀಮದದನುಸಾರ ಪವಿತ್ರರಾಗಿ ಪತೀ ಹೆಜ್ಜೆಯಲ್ಲಿ ತಂದೆಯ ಮತದಂತೆ ನಡೆದು ವಿಶ್ವರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕು. ತಂದೆಯ ಸಮಾನ ದುಃಖಹರ್ತ ಸುಖಕರ್ತನಾಗಬೇಕು. ಇದರಲ್ಲಿ ದುಃಖಹರ್ತ ಸುಖಕರ್ತ ಅನ್ನೋ ಮಾತು ಕೇಳೋಕ್ ತುಂಬ ಚೆನ್ನಾಗಿದೆ. ಮಧುರವಾಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಕೆಲವೊಮ್ಮೆ ಮನೆಯಲ್ಲೇ ಆಗ್ಲಿ ಕೆಲಸದ ಜಾಗದಲ್ಲಾಗ್ಲಿ ಯಾರಾದ್ರೂ ನಮ್ಗೆ ನೋವು ಕೊಡುವ ಹಾಗೆ ಮಾತಾಡಿದ್ರೆ ಆ ಕ್ಷಣದಲ್ಲಿ ಸುಖ ಕೊಡುವುದು ದೂರದ ಮಾತು, ನಮ್ಮ ಶಾಂತಿನೇ ಹೊರಟೋಗುತ್ತೆ. ಆ ಕ್ಷಣವನ್ನ ಹೇಗೆ ನಿಭಾಯಿಸೋದು? ಇದು ಬಹಳ ಸಹಜವಾದ ಪ್ರಶ್ನೆ. ಇಲ್ಲಿ 2 ವಿಷಯಗಳಿವೆ. ಒಂದು ದುಃಖವನ್ನು ತೆಗೆದುಕೊಳ್ಳುವುದು, ಇನ್ನೊಂದು ಸುಖವನ್ನು ಕೊಡುವುದು. ಹೌದು. ಬಾಬಾ ಎರಡನ್ನೂ ಹೇಳುತ್ತಿದ್ದಾರೆ. ಮೊದಲು ನಾವು ದುಃಖವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಯಾರೋ ನಮ್ಮ ಮೇಲೆ ಕಸ ಎಸೆದರೆ ಅದನ್ನು ನಾವು ಯಾಕೆ ತೆಗೆದುಕೊಳ್ಳಬೇಕು, ಅಲ್ವಾ? ಸರಿ. ಅವರ ಮಾತುಗಳು ಅವರ ಸಂಸ್ಕಾರದ ಕಸ. ಅದನ್ನು ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಮನಸ್ಸು ಕಸದ ಬುಟ್ಟಿಯಾಗ್ತದೆ. ಹೌದು, ಕಸದ ಬುಟ್ಟಿಯಾಗ್ತದೆ. ಇಲ್ಲಿ ಆತ್ಮಾಭಿಮಾನಿ ಸ್ಥಿತಿ ಕೆಲ್ಸತಿ ಬರ್ತದೆ. ನಾನು ಶಾಂತ ಸ್ವರೂಪ ಆತ್ಮ, ನನ್ನನ್ನು ಅಲುಗಾಡಿಸಲು ಯಾರಿಗೂ ಸಾಧ್ಯವಿಲ್ಲ ಅನ್ನೋ ಸ್ಮೃತಿ ಗಟ್ಟಿಯಾಗಿದ್ರೆ ಅವರ ಮಾತುಗಳು ನಮ್ಮನ್ನು ತಲುಪುವುದೇ ಇಲ್ಲ. ಅಂದರೆ ದುಃಖ ತೆಗೆದುಕೊಳ್ಳುತ್ತಿರುವುದು ಮೊದಲ ಹೆಜ್ಜೆ, ಸರಿ. ಆದರೆ ಸುಖವನ್ನು ಕೊಡುವುದು ಹೇಗೆ? ಅವರು ಕೋಪದಲ್ಲಿರುವಾಗ ನಾವು ನಕ್ಕರೆ ಅಥವಾ ಶಾಂತವಾಗಿರು ಅಂದ್ರೆ ಅವರು ಇನ್ನಷ್ಟು ಕೆರಳಬಹುದು. ಆಗ ನಮ್ಮ ವರ್ತನೆ ಹೇಗಿರಬೇಕು? ಹೌದು, ಒಳ್ಳೆಯ ಪ್ರಶ್ನೆ. ಸುಖಕರ್ತ ಎಂದರೆ ಕೇವಲ ನಗಿಸುವುದು ಅಥವಾ ಸಿಹಿ ಮಾತಾಡುವುದಲ್ಲ. ನಿಜವಾದ ಸುಖ ಕೊಡುವುದು ಅಂದ್ರೆ ಅವರ ಕೆಟ್ಟ ವರ್ತನೆಗೆ ಪ್ರತ್ಯಾಗಿ ನಮ್ಮ ಮನಸ್ಸಿನಲ್ಲಿ ಶುಭ ಭಾವನೆ, ಕರುಣೆಯ ಭಾವನೆಯನ್ನು ಇಟ್ಟುಕೊಳ್ಳುವುದು. ಕರುಣೆ. ಪಾಪ, ಇವರ ಸಂಸ್ಕಾರ ಇವರನ್ನೇ ಸುಡುತ್ತಿದೆ, ಇವರಿಗೂ ಶಾಂತಿ ಸಿಗ್ಲಿ ಅಂತ ಮನಸ್ಸಿನಲ್ಲೇ ಹಾರೈಸಬೇಕು. ನಮ್ಮ ಈ ಶುಭ ಸಂಕಲ್ಪಗಳ ವೃತ್ತಿ ಆ ವಾಯುಮಂಡಲವನ್ನೇ ಬದಲಾಯಿಸ್ತದೆ. ಓ. ನಮ್ಮ ಮುಖದಲ್ಲಿ ಕೋಪದ ಬದಲು ಕರುಣೆ ಕಂಡಾಗ ಅವರ ಕೋಪ ತಾನಾಗಿಯೇ ಕಡಿಮೆಯಾಗುತ್ತದೆ. ಇದೇ ನಿಜವಾದ ದುಃಖಹರ್ತ ಸುಖಕರ್ತ ಸೇವೆ. ಇದು ನಮ್ಮ ಶಕ್ತಿಯ ಪರೀಕ್ಷೆಯ ಸಮಯ. ಈಗ ಸ್ಪಷ್ಟವಾಯಿತು. ಅಂದ್ರೆ ನಮ್ಮ ವೃತ್ತಿಯೇ ಅವರಿಗೆ ನೀಡುವ ದೊಡ್ಡ ಉಡುಗೊರೆ. ಖಂಡಿತ. ಇದೇ ಡಾರದಲ್ಲಿ ಧಾರಣೆಯ ಎರಡನೆಯ ಅಂಶವೂ ಇದೆ. ಮನುಷ್ಯರಿಂದ ದೇವತೆಗಳಾಗುವ ಈ ವಿದ್ಯೆಯನ್ನು ಸದಾ ಓದುತ್ತಿರಬೇಕು. ಎಲ್ಲರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ತಮ್ಮ ಸಮಾನ ಮಾಡುವುದು ಅನ್ನೋದು ದೊಡ್ಡ ಜವಾಬ್ದಾರಿ. ನಾವು ಎಷ್ಟೋ ಸಾರಿ ತುಂಬ ಪ್ರೀತಿಯಿಂದ ಜ್ಞಾನದ ಮಾತುಗಳನ್ನು ಹೇಳಲು ಹೋಗ್ತೇವೆ, ಆದರೆ ಅವರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ ಅಥವಾ ವಿರೋಧಿಸುತ್ತಾರೆ. ಹೌದು, ಹಾಗಾಗತ್ತೆ. ಆಗ ಎಲ್ಲೋ ಒಂದು ಕಡೆ ನನ್ನ ಪ್ರಯತ್ನ ವ್ಯರ್ಥವಾಯಿತಲ್ಲ ಅಂತ ನಿರಾಶೆಯಾಗತ್ತೆ. ಆ ನಿರಾಶೆಯಿಂದ ಹೇಗೆ ಪಾರಾಗುವುದು? ನೋಡಿ, ತಮ್ಮ ಸಮಾನ ಮಾಡುವುದು ಅಂದ್ರೆ ಕೇವಲ ಜ್ಞಾನದ ಅಂಶಗಳನ್ನು ಬಾಯಿಂದ ಹೇಳುವುದಲ್ಲ. ಅದು ಸೇವೆಯ ಒಂದು ರೂಪ ಅಷ್ಟೆ. ಬಾಬಾ ಯಾವತ್ತೂ ನಮ್ಮ ಸ್ಥಿತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಅಲ್ವಾ? ನಿಜ. ನಮ್ಮ ಸ್ಥಿತಿ, ನಮ್ಮ ಸಂತೋಷ ಮತ್ತು ಶಕ್ತಿಯುತ ಮುಖವೇ ಅತಿ ದೊಡ್ಡ ಸೇವೆ. ನಾವು ಮಾತನಾಡುವುದಕ್ಕಿಂತ ನಮ್ಮನ್ನು ನೋಡಿ ಜನ ಪ್ರೇರಿತರಾಗಬೇಕು. ವಾವ್! ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಇವರು ಹೇಗಿಷ್ಟು ಸಂತೋಷವಾಗಿದ್ದಾರೆ ಅಂತ ಅವರಿಗೆ ಪ್ರಶ್ನೆ ಮೂಡಬೇಕು. ಆಗ ಅವರೇ ಬಂದು ಕೇಳ್ತಾರೆ. ಆಗ ನಾವು ಹೇಳುವ ಮಾತಿಗೆ ಮೌಲ್ಯವಿರುತ್ತದೆ. ಸರಿ ಸರಿ. ನಮ್ಮ ಸ್ಥಿತಿ ಸ್ಥಿರವಾಗಿದ್ದರೆ ನಮ್ಮ ಮಾತನ್ನು ಯಾರೂ ಸ್ವೀಕರಿಸದಿದ್ದರೋ ನಮಗೆ ನಿರಾಶೆ ಆಗುವುದಿಲ್ಲ. ಯಾಕೆಂದರೆ ನಮ್ಮ ಸಂಕಲ್ಪಗಳ ಸೇವೆ ನಡೆಯುತ್ತಲೇ ಇರುತ್ತದೆ, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದೇ ನಮಗೆ ಆಶೀರ್ವಾದವನ್ನು ತಂದುಕೊಡುತ್ತದೆ. ನಿಜ. ನಮ್ಮ ಸ್ಥಿತಿಯೇ ನಮ್ಮ ಸಂದೇಶವಾಗಬೇಕು. ನಾವು ಸುಖಕರ್ತರಾಗಿ ನಮ್ಮ ಸ್ಥಿತಿಯಿಂದಲೇ ಇತರರನ್ನು ನಮ್ಮ ಸಮಾನ ಮಾಡಿದರೆ ಧಾರಣೆ ಸಹಜವಾಗುತ್ತದೆ. ಈ ಧಾರಣೆಯನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸಲು ಇವತ್ತಿನ ವರದಾನ ಸಹಾಯ ಮಾಡುತ್ತದೆ ಅನಿಸುತ್ತೆ. ಖಂಡಿತ. ಇವೆಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿವೆ. ಇಂದಿನ ವರದಾನ ಹೀಗಿದೆ: ಕಲ್ಯಾಣದ ವೃತ್ತಿ ಹಾಗೂ ಶುಭಚಿಂತಕ ಭಾವದ ಮೂಲಕ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗುವಂತಹ ತೀವ್ರ ಪುರುಷಾರ್ಥಿ ಭವ. ವರದಾನದ ವಿಸ್ತಾರದಲ್ಲಿ ಒಂದು ಅದ್ಭುತ ಸಾಲಿದೆ. ಭಲೆ ಯಾರಾದರೂ ಮತ್ತೆ ಮತ್ತೆ ಬೀಳಿಸಲು ಪ್ರಯತ್ನಿಸಲಿ, ಆದರೂ ಸಹ ಅವರ ಬಗ್ಗೆ ತಮ್ಮಲ್ಲಿ ಸದಾ ಶುಭಚಿಂತಕನ ಅಡೋಲ ಭಾವವಿರಲಿ. ಇದು ಕೇಳುವುದಕ್ಕೆ ಶಕ್ತಿಶಾಲಿಯಾಗಿದೆ, ಅದೇ ಆಚರಣೆಯಲ್ಲಿ ತರುವುದು ದೊಡ್ಡ ತಪಸ್ಸೇ ಸರಿ. ನಮ್ಮನ್ನು ಬೀಳಿಸಲು ಪ್ರಯತ್ನಿಸುವರ ಬಗ್ಗೆ ಶುಭಚಿಂತನೆ ಇಟ್ಟುಕೊಳ್ಳುವುದು ಹೇಗೆ ಸಾಧ್ಯ? ಇದು ಪುರುಷಾರ್ಥದ ಉನ್ನತ ಸ್ಥಿತಿ.
ಇಲ್ಲಿ ನಾವು ವ್ಯಕ್ತಿ ಮತ್ತು ಅವರ ವರ್ತಮಾನದ ಸಂಸ್ಕಾರವನ್ನು ಬೇರೆ ಬೇರೆಯಾಗಿ ನೋಡಬೇಕು. ಓಕೆ. ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಪವಿತ್ರ ಮತ್ತು ಶಾಂತವಾಗಿದೆ. ಆದ್ರೆ ದ್ವಾಪರದಿಂದೀಚೆಗೆ ಅದರ ಮೇಲೆ ಕೆಟ್ಟ ಸಂಸ್ಕಾರಗಳ ಧೂಳು ಕುಳಿತಿದೆ. ಅವರು ನಮಗೆ ನೋವು ಕೊಡುವಾಗ ಅವರ ಆತ್ಮವಲ್ಲ, ಅವರ ಕೆಟ್ಟ ಸಂಸ್ಕಾರ ಮಾತನಾಡುತ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಓ, ಅಂದ್ರೆ ಅವರ ವರ್ತನೆಗೆ ಪ್ರತಿಕ್ರಿಯಿಸದೆ ಅವರ ಮೂಲ ಸ್ವರೂಪವನ್ನು ನೋಡುವುದು ಅಂತ. ನಿಖರವಾಗಿ. ಆಗ ಅವರ ಮೇಲೆ ಕೋಪ ಬರುವುದಿಲ್ಲ, ಬದಲಾಗಿ ಕರುಣೆ ಬರುತ್ತದೆ. ಈ ಆತ್ಮ ತನ್ನ ಮೂಲ ಸ್ವರೂಪದಿಂದ ಎಷ್ಟು ದೂರ ಸರಿದಿದೆ ಅಂತ ಅನ್ನಿಸುತ್ತದೆ. ಆದ್ರೆ ಆ ಕ್ಷಣದ ಭಾವಾವೇಶದಲ್ಲಿ ಇದು ನೆನಪಿಗೆ ಬರಬೇಕಲ್ಲ, ಅದಕ್ಕೆ ಏನಾದೋ ಅಭ್ಯಾಸ ಬೇಕಾ? ಖಂಡಿತ. ಈ ವರದಾನವೇ ಒಂದು ರಕ್ಷಾಕವಚ. ಇದನ್ನೇ ಬಾಬಾ ಸ್ವಮಾನ ಅಂತ ಹೇಳುವುದು. ಸ್ವಮಾನ. ಪ್ರತಿದಿನ ಬೆಳಿಗ್ಗೆ ಅಮೃತವೇಳೆಯಲ್ಲಿ ನಾನು ವಿಶ್ವಕಲ್ಯಾಣಕಾರಿ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮ ವಿಶ್ವದ ಕಲ್ಯಾಣಕ್ಕಾಗಿಯೇ ಇದೆ. ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಯೋಚಿಸಿದರೂ ನನ್ನ ಮನಸ್ಸಿನಿಂದ ಅವರಿಗಾಗಿ ಶುಭ ಭಾವನೆಯೇ ಹರಿಯುತ್ತದೆ ಅಂತ ದೃಢ ಸಂಕಲ್ಪ ಮಾಡಿಕೊಳ್ಳಬೇಕು. ಈ ಸ್ವಮಾನದ ಸ್ಮೃತಿ ದಿನವಿಡೀ ನಮ್ಮ ಜೊತೆಗಿದ್ರೆ ಯಾವುದೇ ಪರಿಸ್ಥಿತಿ ಬಂದಾಗಲೂ ನಮ್ಮ ಭಾವನೆಗಳು ಅಲುಗಾಡುವುದಿಲ್ಲ. ವಾಹ್, ಇದು ತುಂಬಾ ಚೆನ್ನಾಗಿದೆ. ನಮ್ಮ ವೃತ್ತಿ ಮತ್ತು ಭಾವ ಯಥಾರ್ಥವಾಗಿದ್ರೆ ಅವರ ವ್ಯರ್ಥ ಮಾತುಗಳು ನಮ್ಮನ್ನು ತಲುಪುವುದೇ ಇಲ್ಲ. ವರದಾನವನ್ನು ಕೇವಲ ಓದುವುದಲ್ಲ, ಅದನ್ನೇ ನಮ್ಮ ಸ್ವಮಾನವನ್ನಾಗಿ ಮಾಡಿಕೊಳ್ಳುವುದು. ಇದರಿಂದ ನಮ್ಮ ಸಮಯ ಮತ್ತು ಶಕ್ತಿ ಎರಡೂ ಉಳಿತಾಯವಾಗುತ್ತದೆ. ವ್ಯರ್ಥ ಸಂಕಲ್ಪಗಳಲ್ಲೇ ನಮ್ಮ ಅರ್ಧಶಕ್ತಿ ವ್ಯಯವಾಗುತ್ತದೆ ಅಲ್ವಾ? ಹೌದು ಹೌದು. ಕಲ್ಯಾಣದ ವೃತ್ತಿ ಇದ್ರೆ ವ್ಯರ್ಥಕ್ಕೆ ಜಾಗವೇ ಇರುವುದಿಲ್ಲ. ಆಗ ಪುರುಷಾರ್ಥ ಸಹಜವಾಗಿ ತೀವ್ರವಾಗುತ್ತದೆ. ನಿಖರವಾಗಿ. ಶುಭ ಚಿಂತನೆಯ ವೃತ್ತಿಯನ್ನೋದು ಒಂದು ಫಿಲ್ಟರ್ ಇದ್ಹಾಗೆ. ಹೊರಗಿನಿಂದ ಬರುವ ನಕಾರಾತ್ಮಕ ಮಾತುಗಳನ್ನು ಅದು ಒಳಗೆ ಬಿಡುದೇ ಇಲ್ಲ. ಕೇಳಿಸಿದರೂ ಅದರ ಪ್ರಭಾವ ಆಗೋದಿಲ್ಲ. ಗಾಳಿಯಲ್ಲಿ ಹಾರಾಡುವ ಧೂಳಿನಂತೆ ಅದು ನಮ್ಮನ್ನು ದಾಟಿ ಮುಂದೆ ಹೋಗುತ್ತದೆ. ಇದೇ ತೀವ್ರ ಪುರುಷಾರ್ಥಿಯ ಲಕ್ಷಣ. ಅದ್ಭುತ. ಈಗ ಇಂದಿನ ಸ್ಲೋಗನ್ನ ಕಡೆಗೆ ಹೋಗೋಣ. ಇದು ತುಂಬಾ ಸುಂದರವಾಗಿದೆ. ಹೌದು. ಜೀವನದ ಶೃಂಗಾರವಾಗಿದೆ. ಆದ್ದರಿಂದ ಸಂತುಷ್ಟಮಣಿಯಾಗಿದ್ದು ಸಂತುಷ್ಟವಾಗಿರಿ ಮತ್ತು ಸರ್ವರನ್ನೂ ಸಂತುಷ್ಟಗೊಳಿಸಿರಿ. ಬಾಬಾ ಸಂತುಷ್ಟತೆಯನ್ನು ಶೃಂಗಾರಕ್ಕೆ ಹೋಲಿಸಿದ್ದಾರೆ. ಶೃಂಗಾರ ಅಂದ್ರೆ ಅಲಂಕಾರ. ಈ ಅಲಂಕಾರ ದಿನವಿಡೀ ಹೇಗೆ ಉಳಿಯಬೇಕು? ಯಾಕಂದ್ರೆ ದಿನನಿತ್ಯದ ಸಣ್ಣ ಪುಟ್ಟ ವಿಷಯಗಳು, ಉದಾಹರಣೆಗೆ ಅಡಿಗೆ ರುಚಿಯಾಗಿಲ್ಲ, ಮಕ್ಕಳು ಮಾತು ಕೇಳುತ್ತಿಲ್ಲ, ಹೌದು, ಅಂದುಕೊಂಡ ಕೆಲಸ ಸರಿಯಾಗಿ ಆಗಿಲ್ಲ. ಅದೇ ಇಂತಹ ಸಣ್ಣ ವಿಷಯಗಳೇ ನಮ್ಮ ಸಂತುಷ್ಟತೆಯನ್ನು ಕಡಿಮೆ ಮಾಡುತ್ತವೆ. ಹೌದು. ಇಲ್ಲಿ ಬಾಬಾ ಸಂತುಷ್ಟತೆಯನ್ನು ಬಾಹ್ಯ ಶೃಂಗಾರಕ್ಕೆ ಹೋಲಿಸಿಲ್ಲ. ಇದು ಆತ್ಮದ ಆಂತರಿಕ ಶೃಂಗಾರ. ಆಂತರಿಕ ಶೃಂಗಾರ. ಈ ಸ್ಲೋಗನ್ ಒಂದು ಸ್ವಿಚ್ ಇದ್ದ ಹಾಗೆ. ಯಾವಾಗ ಮನಸ್ಸು ಯಾವುದಾದ್ರೂ ಕೊರತೆಯಿಂದಾಗಿ ಅಸಂತುಷ್ಟವಾಗುತ್ತದೋ ಆ ಕ್ಷಣ ಈ ಸ್ಲೋಗನ್ ಅನ್ನು ನೆನಪು ಮಾಡ್ಕೊಂಡ್ರೆ ನಮ್ಮ ಬುದ್ಧಿ ತಕ್ಷಣ ಪ್ರಾಪ್ತಿಗಳ ಕಡೆಗೆ ಹೋಗುತ್ತದೆ. ಓ, ನನಗೆ ಸ್ವಯಂ ಭಗವಂತ ಸಿಕ್ಕಿದ್ದಾನೆ, ಜ್ಞಾನದ ಖಜಾನೆ ಸಿಕ್ಕಿದೆ, 21 ಜನ್ಮದ ರಾಜ್ಯಭಾಗ್ಯ ಸಿಕ್ಕಿದೆ, ಇದರ ಮುಂದೆ ಈ ಅಡಿಗೆ ರುಚಿಯಿಲ್ಲದಿರುವುದು ಒಂದು ವಿಷಯವೇ ಅಂತ ನಮ್ಮ ಮನಸ್ಸಿಗೆ ಪ್ರಶ್ನೆ ಕೇಳಬೇಕು. ಆಗ ಆ ಸಣ್ಣ ವಿಷಯ ತಾನಾಗಿಯೇ ಮಾಯವಾಗುತ್ತದೆ. ಅಂದರೆ ದೃಷ್ಟಿಕೋನವನ್ನು ಬದಲಾಯಿಸುವುದು, ಕೊರತೆಯಿಂದ ಪ್ರಾಪ್ತಿಯ ಕಡೆಗೆ ಬುದ್ಧಿಯನ್ನು ತಿರುಗಿಸುವುದು. ಆದರೆ ಸರ್ವರನ್ನೂ ಸಂತುಷ್ಟಗೊಳಿಸಿರಿ ಅಂತ ಇದೆಯಲ್ಲ, ನಾವು ಸಂತುಷ್ಟವಾಗಿದ್ರೆ ಸರಿ, ಆದರೆ ನಮ್ಮಿಂದ ಎಲ್ಲರೂ ಹೇಗೆ ಸಂತುಷ್ಟರಾಗ್ತಾರೆ? ಎಲ್ಲರನ್ನೂ ಸಂತುಷ್ಟಗೊಳಿಸುವುದು ಅಸಾಧ್ಯ ಅಂತಾರಲ್ಲ? ಲೌಕಿಕದಲ್ಲಿ ಅದು ಅಸಾಧ್ಯ. ಆದರೆ ಅಲೌಕಿಕದಲ್ಲಿ ಸಾಧ್ಯವಿದೆ. ಇಲ್ಲಿ ಸರ್ವರನ್ನೂ ಸಂತುಷ್ಟಗೊಳಿಸುವುದು ಎಂದರೆ ಅವರ ಇಚ್ಛೆಗಳನ್ನೆಲ್ಲ ಪೂರೈಸುವುದು ಎಂದಲ್ಲ. ಸರಿ. ನಾವು ಆತ್ಮಿಕ ಶೃಂಗಾರದಿಂದ ಅಂದ್ರೆ ಸಂತುಷ್ಟತೆಯಿಂದ ತುಂಬಿ ತುಳುಕುತ್ತಿದ್ದರೆ ನಮ್ಮ ಮುಖದಲ್ಲಿ, ನಮ್ಮ ನಡೆಯಲ್ಲಿ ಆ ಸಂತುಷ್ಟತೆ ಎದ್ದು ಕಾಣುತ್ತದೆ. ನಮ್ಮ ಕಂಪನಗಳು, ನಮ್ಮ ವಾಯುಮಂಡಲವೇ ಸಂತುಷ್ಟತೆಯಿಂದ ಕೂಡಿರುತ್ತದೆ. ಹೌದು. ನಮ್ಮ ಸಂಪರ್ಕಕ್ಕೆ ಬರುವ ಆತ್ಮರಿಗೆ ಕಾರಣವಿಲ್ಲದೆ ಒಂದು ರೀತಿಯ ಖುಷಿ ಮತ್ತು ಶಾಂತಿಯ ಅನುಭವ ಆಗುತ್ತದೆ. ಇದೇ ಸರ್ವರನ್ನೂ ಸಂತುಷ್ಟಗೊಳಿಸುವ ವಿಧಿ. ಸಂತುಷ್ಟ ಆತ್ಮವನ್ನು ನೋಡಿದರೆ ಬೇರೆಯವರಿಗೂ ಸಂತುಷ್ಟತೆಯ ಚೇಪಿ ರೋಗ ತಗುಲುತ್ತದೆ. ವಾಹ್, ಸಂತುಷ್ಟತೆಯ ಚೇಪಿ ರೋಗ. ಈ ಮಾತು ಇಡೀ ದಿನ ನೆನಪಿನಲ್ಲಿ ಉಳಿಯುತ್ತದೆ. ಹೌದು. ನಾವು ಸಂತುಷ್ಟಮಣಾಗಿ ಸಂತುಷ್ಟತೆಯ ವೈರಸ್ ಅನ್ನು ಹಂಚಬೇಕು. ಅದ್ಭುತವಾಗಿದೆ. ಈಗ ನಮ್ಮ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಗಹನವಾದ ಭಾಗಕ್ಕೆ ಬರೋಣ. ಅವ್ಯಕ್ತ ಇಶಾರೆ. ಇಂದಿನ ಅವ್ಯಕ್ತ ಇಶಾರೆಯು ನಮ್ಮನ್ನು ಒಂದು ಉನ್ನತ ಸ್ಥಿತಿಗೆ ಕರೆದೊಯ್ಯುತ್ತದೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೌದು.
ಇದರಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಿ, ಕೊರತೆಗಳನ್ನು ಸ್ವಲ್ಪವೂ ನೋಡಲೇಬಾರದು. ಇದು ಸಂಘಟನೆಯಲ್ಲಿ, ಕುಟುಂಬದಲ್ಲಿ ಒಟ್ಟಾಗಿರಲು ಅತಿ ಅವಶ್ಯಕವಾದ ಗುಣ. ಆದರೂ ನಮ್ಮ ಕಣ್ಣಿಗೆ ಮೊದಲು ಕಾಣುವುದೇ ಕೊರತೆಗಳು, ಅಲ್ವಾ? ಹೌದು, ಯಾಕೆಂದ್ರೆ ದೈಹಿಕ ದೃಷ್ಟಿಯಿಂದ ನೋಡುವ ಅಭ್ಯಾಸವಾಗ್ಬಿಟ್ಟಿದೆ. ಇಲ್ಲಿ ಬಾಬಾ ಕೊಡುವ ಉದಾಹರಣೆ ನಮ್ಮ ಕಣ್ಣು ತೆರೆಸುವಂತಿದೆ. ಸೂರ್ಯ ಅಥವಾ ಚಂದ್ರನಿಗೆ ಗ್ರಹಣ ಹಿಡ್ದಾಗ ಅದನ್ನ ನೋಡ್ಬಾರದು, ನೋಡಿದ್ರೆ ಗ್ರಹಚಾರ ಹಿಡಿಯುತ್ತದೆ ಅಂತ ಲೌಕಿಕದಲ್ಲಿ ಹೇಳ್ತಾರೆ. ಹೌದು, ಹೇಳ್ತಾರೆ. ಹಾಗೆಯೇ ಬೇರೆ ಆತ್ಮರಲ್ಲಿರುವ ಕೊರತೆಗಳು ಒಂದು ರೀತಿಯ ಗ್ರಹಣ. ಅದನ್ನು ನಾವು ನೋಡಿದ್ರೆ ನಮ್ಮ ಸ್ಥಿತಿಯ ಗ್ರಹಚಾರವೇ ಕೆಡುತ್ತದೆ. ನಮ್ಮ ಸ್ಥಿತಿಯ ಗ್ರಹಚಾರ ಕೆಡುತ್ತದೆ. ಇದನ್ನ ಸ್ವಲ್ಪ ವಿವರಿಸಬಹುದೇ? ಬೇರೆಯವರ ಕೊರತೆ ನೋಡಿದರೆ ನಮ್ಮ ಸ್ಥಿತಿಗೆ ಹೇಗೆ ಪ್ರಭಾವ ಬೀರುತ್ತದೆ? ನೋಡಿ, ನಮ್ಮ ದೃಷ್ಟಿ ಯಾವಾಗ ಬೇರೆಯವರ ಕೊರತೆಯ ಮೇಲೆ ಹೋಗುತ್ತದೋ ತಕ್ಷಣ ನಮ್ಮ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳ ಸರಮಾಲೆಯೇ ಶುರುವಾಗುತ್ತದೆ. ಓ ಹೌದು. ಇವರು ಯಾವಾಗ್ಲೂ ಹೀಗೆ, ಇವಲಿಗೆ ಹೇಳಿದ್ರೂ ಅರ್ಥವಾಗುವುದಿಲ್ಲ, ಇವರು ಯಾವತ್ತೂ ಬದಲಾಗುವುದಿಲ್ಲ. ಈ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ನಮ್ಮ ಯೋಗದ ಸ್ಥಿತಿ ಕೆಳಗೆ ಬರುತ್ತದೆ. ನಮ್ಮ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ. ನಾವು ಅವರ ಕೊರತೆಯನ್ನು ನೋಡುತ್ತಾ ನಮ್ಮೊಳಗಿನ ವಿಶೇಷತೆಯನ್ನೇ ಮರೆತುಬಿಡುತ್ತೇವೆ. ಇದುವೇ ನಮ್ಮ ಸ್ಥಿತಿಗೆ ಹಿಡಿದ ಗ್ರಹಣ. ಅಂದ್ರೆ ಬೇರೆಯವರ ಕೊರತೆ ನೋಡುವುದು ಎಂದರೆ ನಮ್ಮ ಮನೆಯಲ್ಲಿ ನಾವೇ ಕಸವನ್ನು ತಂದು ತುಂಬಿಕೊಂಡ ಹಾಗೆ. ಖಂಡಿತವಾಗಿಯೂ. ಇದೇ ಇಶಾರೆಯಲ್ಲಿ ಬಾಬಾ ಭಿನ್ನತೆಯನ್ನು ಸಮಾವೇಶಗೊಳಿಸಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರ ಪಾತ್ರ ಭಿನ್ನವಾಗಿದೆ. ಅವರಲ್ಲಿರುವ ಒಂದು ವಿಶೇಷತೆಯನ್ನು ನಾವು ನೋಡಲು ಶುರು ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ನಕಾರಾತ್ಮಕ ಭಾವನೆ ತಾನಾಗಿಯೇ ಪ್ರೀತಿ ಮತ್ತು ಗೌರವವಾಗಿ ಬದಲಾಗ್ತದೆ. ಆಗ ಏಕತೆ ಸಹಜವಾಗಿ ಬರ್ತದೆ. ನಿಖರವಾಗಿ. ವಿಶೇಷತೆಯನ್ನು ನೋಡುವ ದೃಷ್ಟಿ ಬೆಳೆಸಿಕೊಂಡ್ರೆ ಕೊರತೆಗಳು ಕಾಣುವುದೇ ಇಲ್ಲ. ಪ್ರತಿಯೊಂದು ಆತ್ಮವೂ ಒಂದು ಸುಂದರವಾದ ಹೂವಿನಂತೆ. ವಾವ್. ಪ್ರತಿಯೊಂದು ಹೂವಿಗೂ ತನ್ನದೇ ಆದ ವಿಶೇಷ ಸುವಾಸನೆ ಮತ್ತು ಬಣ್ಣವಿದೆ. ನಾವು ಅವರಲ್ಲಿನ ಮುಳ್ಳನ್ನು ನೋಡುವುದನ್ನು ಬಿಟ್ಟು ಹೂವನ್ನು ನೋಡಲು ಶುರು ಮಾಡಿದ್ರೆ ನಮ್ಮ ಮನಸ್ಸಿನ ಉದ್ಯಾನವು ಸುಗಂಧದಿಂದ ತುಂಬಿರ್ತದೆ. ಇದೇ ಸಫಲತೆಯ ಗುಟ್ಟು. ಇಂದಿನ ಈ ಚರ್ಚೆ ನಿಜವಾಗ್ಲೂ ಮನಸ್ಸಿಗೆ ಒಂದು ಹೊಸ ದಿಕ್ಕನ್ನು ನೀಡಿದೆ. ಧಾರಣೆ, ವರದಾನ, ಸ್ಲೋಗನ್ ಮತ್ತು ಇಶಾರೆ, ಈ 4 ರತ್ನಗಳು ಹೇಗೆ ಒಂದಕ್ಕೊಂದು ಸೇರಿ ನಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನು ಪರಿವರ್ತಿಸುವ ಸಾಧನಗಳಾಗಿವೆ ಅನ್ನೋದು ಸ್ಪಷ್ಟವಾಯಿತು. ಹೌದು. ಸುಖಕರ್ತನಾಗಬೇಕೆಂದರೂ ಶುಭವೃತ್ತಿ ಬೇಕು, ತೀವ್ರ ಪುರುಷಾರ್ಥಿಯಾಗಬೇಕೆಂದರೂ ಕಲ್ಯಾಣದ ವೃತ್ತಿ ಬೇಕು. ಸರಿ. ಸಂತುಷ್ಟಮಣಿಯಾಗಲು ಸಂತುಷ್ಟ ವೃತ್ತಿ ಬೇಕು ಮತ್ತು ಸಂಘಟನೆಯಲ್ಲಿ ಸಫಲತೆಗಾಗಿ ವಿಶೇಷತೆಯನ್ನು ನೋಡುವ ದೃಷ್ಟಿ ಬೇಕು. ಎಲ್ಲದರ ಮೂಲ ನಮ್ಮ ಆಂತರಿಕ ಸ್ಥಿತಿಯೇ ಆಗಿದೆ. ಹಾಗಾದರೆ ಇಂದಿನ ಚರ್ಚೆಯ ಆಧಾರದ ಮೇಲೆ ನಮ್ಮ ಈ ಅಮೂಲ್ಯ ಜ್ಞಾನವನ್ನು ಅನುಭವಕ್ಕೆ ತರಲು ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಪ್ರಯತ್ನಿಸೋಣವೇ? ಖಂಡಿತ. ಅದಕ್ಕಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ. ಇಂದಿನ ಅವ್ಯಕ್ತ ಇಶಾರೆಯ ಆಧಾರದ ಮೇಲೆಯೇ ಒಂದು ಸುಂದರವಾದ ಅಭ್ಯಾಸ ಮಾಡಬಹುದು. ಹೇಳಿ. ಇಡೀ ದಿನದಲ್ಲಿ ನಮಗೆ ಯಾರದ್ದಾದರೂ ಕೊರತೆ ಅಥವಾ ತಪ್ಪು ಕಾಣಿಸಿದ ತಕ್ಷಣ ಆಲೋಚನೆಯನ್ನು ಅಲ್ಲಿಯೇ ನಿಲ್ಲಿಸೋಣ. ಒಂದು ಕ್ಷಣ ಥೇಮಿ, ಅವರಲ್ಲಿರುವ ಕನಿಷ್ಠ ಒಂದೇ ಒಂದು ವಿಶೇಷತೆಯನ್ನು ಹುಡುಕಿ ಮನಸ್ಸಿನಲ್ಲೇ ಅವರನ್ನು ಪ್ರಶಂಸಿಸೋಣ. ಓ, ಅದ್ಭುತವಾಗಿದೆ. ವಾಹ್, ಇವರಲ್ಲಿ ಈ ಗುಣ ಎಷ್ಟು ಚೆನ್ನಾಗಿದೆ ಅಂತ ಭಾವಿಸೋಣ. ಈ ಸಣ್ಣ ಅಭ್ಯಾಸವು ಗ್ರಹಣದಿಂದ ನಮ್ಮನ್ನು ಹೇಗೆ ಪಾರು ಮಾಡುತ್ತದೆ ಮತ್ತು ನಮ್ಮ ಸ್ಥಿತಿಯನ್ನು ಹೇಗೆ ಅಚಲವಾಗಿಡುತ್ತದೆ ಎಂಬುದನ್ನು ನಾವೇ ಅನುಭವ ಮಾಡೋಣ. ಖಂಡಿತವಾಗಿಯೂ ಇದೊಂದು ಶಕ್ತಿಶಾಲಿ ಅಭ್ಯಾಸ. ಇಂದಿನಿಂದಲೇ ನಾವೆಲ್ಲರೂ ಇದನ್ನು ಆಚರಣೆಯಲ್ಲಿ ತರೋಣ. ಮತ್ತೊಮ್ಮೆ ಬಾಬಾರವರಿಗೆ ಧನ್ಯವಾದಗಳು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಯಾದ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.